ಅಡಿಕ್ಷನ್ ಇವಾಗ ನಾನು ಇಟ್ಸ್ ಅದು ಏಕ್ದಮ್ ಒಂದೇ ದಿನದಲ್ಲಿ ಸ್ಟಾರ್ಟ್ ಆಗೋವಂಥ ಪ್ರಾಬ್ಲಮ್ ಅಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಪ್ರಾಬ್ಲಮ್ ಆಗಲಿನೋ ಅದಕ್ಕೆ ನಾವು ಮಲ್ಟಿಪಲ್ ವೇಸಲ್ಲಿ ನೋಡ್ತೀವಿ. ಓಕೆ, ಸೊ ಇವಾಗ ಕೋವಿಡ್ ಆದಮೇಲೆ ಏನಾಯಿತು ಅಂದರೆ ಮಕ್ಳದ್ದು ಸೋಷಿಯಲ್ ಇಂಟ್ರಾಕ್ಷನ್ ಕಟ್ ಆಫ್ ಆಯಿತು. ಆಮೇಲೆ ಆಟ ಆಡೋದಾಗಲಿ, ಸೊ ನಾವೇನು ಹೇಳ್ತೀವಿ, ಪರ್ಸ್ನಲ್ ಡೆವಲಪ್ಮೆಂಟ್ಗೆ, ಓವರಾಲ್ ಪರ್ಸ್ನಲ್ ಡೆವಲಪ್ಮೆಂಟ್ಗೆ ಆಟ ಪಾಠ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದು ಕಟ್ ಆಗ್ತಾ ಹೋಯಿತು. ಆ್ಯಂಡ್ ಅಡಿಕ್ಷನಲ್ಲಿ ನಾವು ಮೇಯ್ನಾಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ, ಎನಿಬಡಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ದ್ಯಾಟ್ಸ್ ಒನ್ ವೇ ಆಫ್ ಎಸ್ಕೇಪಿಂಗ್ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದರೆ ನನ್ನ ರಿಯಾಲಿಟಿನ ನಾನು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ದಿನ ಚಟುವಟಿಕೆ ಏನಿರುತ್ತಲ್ಲ ಅದನ್ನು ನಾನು ಪರಿಪೂರ್ಣವಾಗಿ ನಿಭಾಯಿಸೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಅದನ್ನು ಎಸ್ಕೇಪ್ ಆಗಬೇಕು ಅಂತ ಟ್ರೈ ಮಾಡ್ತೀವಿ. ಅದಕ್ಕೆ ತಾನೇ ಜನ ಕುಡಿಯೋದು ಅಥವಾ ಪೇಯ್ನ್ ನಮ್ ಮಾಡುತ್ತೆ. ಅದು ನಾವು ಸೆನ್ಸರಿ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ ಪೇಯ್ನ್ಗೆ, ಅದನ್ನು ನಮ್ ಮಾಡುತ್ತೆ. ಸೊ ಮಕ್ಕಳ ವಿಷಯದಲ್ಲೂ ಅದೇ ಆಗ್ತಾ ಇದೆ. ಬಿಕಾಸ್ ಇನ್ ಲಾಟ್ ಆಫ್ ವೇಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಪೇರೆಂಟ್ಸ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಸೊಸೈಟಿಲೂ ಲಾಟ್ ಆಫ್ ಚೇಂಜಸ್ ಆಗಿದೆ. ಇವಾಗ ನಾವು ಬೆಳೆದಿದ್ದ ರೀತಿಗೂ ಈಗ ಮಕ್ಕಳು ಬೆಳೀತಾರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಅದರಿಂದ ಎಲ್ಲ ಎಸ್ಕೇಪ್ ಆಗೋಕ್ಕೆ ಒಂದು ಫ್ಯಾಂಟಸಿ ಲ್ಯಾಂಡ್ ಕ್ರಿಯೇಟ್ ಮಾಡ್ಕೊತಾರೆ ಅವ್ರದ್ದೇ ಅದು ಒಂದು. ಅದಕ್ಕೆ ಈಸಿ ವೇ ಆಗಿ ಸಿಗ್ತಿರೋದು ಇವಾಗ ಮೊಬೈಲ್. ಬಿಕಾಸ್ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ, ಈಸಿ ಆ್ಯಕ್ಸೆಸ್ ಇದೆ. ಆ್ಯಂಡ್ ಇನ್ನೊಂದು ನಾನು ಎಲ್ಲರಿಗೂ ಹೇಳುವಾಗ ಇದೇ ಡಿಸ್ಕಸ್ ಮಾಡ್ತಾ ಇರ್ತೀನಿ, ದ್ಯಾಟ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸೇ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಿರುವಾಗ ಅವರು ಮಕ್ಳಿಗೆ ಯಾವ ರೀತಿ ಒಂದು ಎಕ್ಸಾಂಪಲ್ ಆಗಿ ಉಡ್ಕೊತಾರೆ ಅಂತ. ಅಂದರೆ ನಾವು ಮಕ್ಳಿಗೆ ಏನಾದರೂ ಹೇಳ್ಕೊಡುವಾಗ ನಾವು ಯಾವಾಗಲೂ ಅದೇ ಹೇಳ್ತೀವಿ, ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳಿ. ಅಂದರೆ ಇವಾಗ ನಾವು ಅವ್ರಿಗೆ ಮಾರಲ್ ಹೇಳ್ಕೊಡುವಾಗ್ಲೂ ಅಷ್ಟೇ,